ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ AG ಬುಕ್ಸ್ ಆ್ಯಂಡ್ ಟಾಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದಂದು 7/3/2025ರಲ್ಲಿ ನಡೆದಿರ್ತಕ್ಕಂತಹ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸಬ್ಜೆಕ್ಟ್ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ PUCಯ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡಿ. ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಕ್ವಶನ್ ನೋಡಿ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಹಗಿತ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3ನೇದಾಗಿರುತ್ತೆ, ಭೂ ಉತ್ಖನನ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ಎರಡನೇ ಕ್ವಶನ್ ನೋಡಿ. ಗಂಗರ ಪ್ರಸಿದ್ಧ ದೊರೆ ಬಂದ್ಬಿಟ್ಟು ಇಲ್ಲಿ ನೋಡಿ ದುರ್ವಿನೀತ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ದುರ್ವಿನೀತ ಸರಿಯಾದಂಥ ಉತ್ತರ. ಮೂರನೇ ನೋಡಿ. ಪಲ್ಲವರ ರಾಜಧಾನಿ. ಬಾದಾಮಿ ಚಾಳುಕ್ಯರ ರಾಜಧಾನಿ. ತಲಕಾಡು ಗಂಗರ ರಾಜಧಾನಿ. ಬನವಾಸಿ ಕದಂಬರ ರಾಜಧಾನಿ. ಇಲ್ಲಿ ಕೇಳಿರೋದು ಪಲ್ಲವರ ರಾಜಧಾನಿ. ಆಪ್ಷನ್ ಡಿ ಕಂಚಿ ಅಥವಾ ಕಂಚಿಪುರ. ನಾಲ್ಕನೇದು ನೋಡಿ. ಬೆಂಗಳೂರಿನ ಸ್ಥಾಪಕನು. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2, 1ನೇ ಕೆಂಪೇಗೌಡ ಸರಿಯಾದಂಥ ಉತ್ತರ ಆಗಿರುತ್ತೆ. 5ನೇ ಕ್ವಶನ್ ನೋಡಿ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುವ ವರದಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2ನೇದು ಮೆಕಾಲೆ ವರದಿ. ನೆಕ್ಸ್ಟ್ ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಮುಗಿದಿದೆ. ಆರಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವಂತಹ ಮೇನ್ ಮುಗಿದಿದೆ. ಇನ್ನು ಎರಡನೇ ಮೇನ್ ನೋಡಿ. ಡ್ಯಾಶಸ್ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡುವಂತಹ ಮೇನ್ ಇದು. ಇಲ್ಲೇ ಆನ್ಸರ್ ಕೊಟ್ಟಿರ್ತಾರೆ, ಇಲ್ಲಿ ಕ್ವಶನ್ಗಳು ಕೊಟ್ಟಿರ್ತಾರೆ, ಆರಿಸಿ ಬರಿಬೇಕಾಗ್ತದೆ. ಆ ಕಡೆ ಈ ಕಡೆ ಕೊಟ್ಟಿರ್ತಾರೆ. 6ನೇ ಕ್ವಶನ್ ನೋಡಿ. ಮೊಹೆಂಜೊದಾರೋ ಪದದ ಅರ್ಥ. ಇಲ್ಲೇ ಆನ್ಸರ್ ಇದೆ ನೋಡಿ, ಸತ್ತವರ ಗುಡ್ಡ. ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಸತ್ತವರ ಗುಡ್ಡ. 7ನೇ ಕ್ವಶನ್ ನೋಡಿ. ಡ್ಯಾಶ್ನು 23ನೇ ತೀರ್ಥಂಕನು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪಾರ್ಶ್ವನಾಥನು 23ನೇ ತೀರ್ಥಂಕ. ಪಾರ್ಶ್ವನಾಥ ಸರಿಯಾದಂಥ ಉತ್ತರ ಆಗಿರುತ್ತೆ. 8ನೇ ಕ್ವಶನ್ ನೋಡಿ. ಅಲ್ಲೆಬರನಿಯ ಶ್ರೇಷ್ಠ ಕೃತಿ ಡ್ಯಾಶ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಕಿತಾಬ್ ಉಲ್ ಹಿದ್ ಸರಿಯಾದ ಉತ್ತರ ಆಗಿರುತ್ತೆ. 9ನೇ ಕ್ವಶನ್ ನೋಡಿ. ಭಾರತದಲ್ಲಿನ ಪೋರ್ಚುಗೀಸರ ಮೊದಲ ವೈಸ್ರಾಯ್. ಇದಕ್ಕೆ ಮೊದಲನೇ ಆಪ್ಷನ್ನೇ ಸರಿಯಾದಂಥ ಉತ್ತರ ಆಗಿರುತ್ತೆ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಅವರು. ಲಾಸ್ಟ್ ಕ್ವಶನ್ ನೋಡಿ. ಡ್ಯಾಶಲ್ಲಿ ಸರ್ ಸೈಯದ್ ಅಹಮದ್ ಖಾನ್ರು ಡ್ಯಾಶ್ ಚಳುವಳಿಯನ್ನು ಆರಂಭಿಸಿದವರು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಲಿಗರ್ ಚಳುವಳಿ. ಇಲ್ಲಿದೆ ನೋಡಿ ಆನ್ಸರ್. ಅಲಿಗರ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ನೋಡಿ. ಮ್ಯಾನ್ ಆಫ್ ದ ಫಾಲೋಯಿಂಗು ಹೊಂದಿಸಿ ಬರೆಯಿರಿ ಮೇನು. ಮೊದಲನೇ ಕ್ವಶನ್ ನೋಡಿ. ದಯಾರಾಮ್ ಸಹನಿ
ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂದರೆ ಹರಪ್ಪ ಸಂಶೋಧನೆ. ಹರಪ್ಪವನ್ನು ಕಂಡುಹಿಡಿದಿದ್ದು ದಯಾರಾಮ್ ಸಹನಿ ಅವರು. ಎರಡನೇದು ನೋಡಿ ಕಾನಿಷ್ಕ. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂದರೆ ಕುಷಾಣರ ಪ್ರಸಿದ್ಧ ದೊರೆ. ಕುಷಾಣರ ಪ್ರಸಿದ್ಧ ದೊರೆ. ಮೂರನೇದು ನೋಡಿ ಬಸವೇಶ್ವರರು. ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅಂದರೆ ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ. ನಾಲ್ಕನೇದು ನೋಡಿ ಲಾರ್ಡ್ ಡೌಲ್ ಔಸಿ. ಇದಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಐದನೇದು ನೋಡಿ ವಲ್ಲಭಾಯ್ ಪಟೇಲ್. ಇದಕ್ಕೆ ಭಾರತದ ಉಕ್ಕಿನ ಮನುಷ್ಯ. ಇದು ಹೊಂದಿಸಿ ಬರೆಯಿರಿ ಮೇನಲ್ಲಿ ಬರ್ತಕ್ಕಂಥ ಕ್ವಶನ್ ಮತ್ತು ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ನೋಡಿ ಡೈರೆಕ್ಟ್ ಕ್ವಶನ್ 1 ಮಾರ್ಕ್ಸಿನವು. 1 ಮಾರ್ಕ್ಸಿನಲ್ಲಿ ಡೈರೆಕ್ಟ್ ಕ್ವಶನ್ ನೋಡಿ. 12ನೇ ಕ್ವಶನ್ ಏನು ಕೇಳಿದಾನು, ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಮೆಗಸ್ತನೀಸ್. 13ನೇ ಕ್ವಶನ್ ನೋಡಿ, ಗೌತಮಿ ಬಾಲಾಶ್ರೀಯು ಹೊರಡಿಸಿದ ಶಿಲಾಶಾಸನ ಯಾವುದು? ನಾಸಿಕ್ ಶಾಸನ. 14ನೇದು ನೋಡಿ, ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರ ವರ್ಮ ಅಥವಾ ಮಯೂರ ಶರ್ಮ ಕದಂಬರ ಪ್ರಸಿದ್ಧ ರಾಜ ಆಗಿರ್ತಾನೆ. 15ನೇ ಕ್ವಶನ್ ನೋಡಿ, ಶಿವಪ್ಪ ನಾಯಕನ ಶಿಸ್ತು ಎಂದರೆ? ಶಿವಪ್ಪ ನಾಯಕನ ಶಿಸ್ತು ಎಂದರೆ ಏನು ಅಂತ ಕೇಳಿದ್ದಾರೆ. ಶಿವಪ್ಪ ನಾಯಕನು ಒಬ್ಬ ಭಾರತೀಯ ರಾಜ, ಕೆಳದಿ ನಾಯಕ ಸಾಮ್ರಾಜ್ಯದ ಆಡಳಿತಗಾರ. ನೋಡಿ ಶಾರ್ಟಾಗಿ ಬರೀಬೇಕಾಗ್ತದೆ 1 ಮಾರ್ಕ್ಸಿಗೆ. 16ನೇ ಕ್ವಶನ್ ನೋಡಿ, ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ದಯಾನಂದ ಸರಸ್ವತಿಯವರು. ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂದು ಕರೆಯನ್ನು ನೀಡ್ತಾರೆ. ಇಲ್ಲಿಗೆ ಆರಿಸಿ ಬರೆಯಿರಿ ಮತ್ತು ಡ್ಯಾಶಸ್ಸು ಮ್ಯಾನ್ ಆಫ್ ದ ಫಾಲೋಯಿಂಗು ಡೈರೆಕ್ಟ್ ಕ್ವಶನ್ ಇಲ್ಲಿಗೆ ಮುಕ್ತಾಯ ಹೊಂದಿರ್ತವೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ.